ಸೊ ಶಾರ್ಟ್ ಮೂವಿ ಅನ್ನೋದು ಈಗ ಒಂದು ಟ್ರೆಂಡೇ ಆಗಿಬಿಟ್ಟಿದೆ. ಸೊ ಈ ಟ್ರೆಂಡ್ನ ಬಗ್ಗೆ ನೀವೇನು ಹೇಳ್ತೀರಿ? ಐ ಆಮ್ ವೆರಿ ಹ್ಯಾಪಿ ಟು ಸೇ ದಿಸ್. ಈ ಟ್ರೆಂಡ್ನ ಸ್ಟಾರ್ಟ್ ಮಾಡಿದವರೆ ನಮ್ಮ ಡೈರೆಕ್ಟರ್, ನಮ್ಮ ಟೀಮ್ ಅಂತ ಹೇಳೋಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇದರಿಂದ ಒಂದಷ್ಟು ಜನ ಒಳ್ಳೆ ಅಂದರೆ ಈ ಥರನೇ ಮಾಡಬೇಕು ಅಂತ ಪ್ರಯತ್ನ ಪಡೋರು ಇರ್ತಾರೆ. ಸೊ ಇದನ್ನು ಸ್ಟಾರ್ಟ್ ಮಾಡಿರೋದು ನಮ್ಮ ಟೀಮ್ ಕಡೆಯಿಂದ ಅನ್ನೋ ಒಂದು ಖುಷಿ ವಿಚಾರ ನನಗಿದೆ. ಎಸ್, ಮೇ ಬಿ ಆ ಶಾರ್ಟ್ ಮೂವಿಯಿಂದ ಇನ್ಸ್ಪೈರ್ ಆಗಿ ಅವ್ರ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕ್ಕೆ ಬೇರೆಯವರು ಟ್ರೈ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಎಸ್, ಸೊ ಶಾರ್ಟ್ ಮೂವಿ ಬಗ್ಗೆ ಹೇಳಿದ್ರಿ. ಇನ್ನು ಸಿನಿಮಾಗಳು ಅಂತ ಬಂದರೆ ಇತ್ತೀಚೆಗೆ ಜನ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಅನ್ನೊಂದು ಮಾತಿದೆ. ಇದಕ್ಕೇನು ಕಾರಣ ಇರ್ಬೋದು ಅನ್ಸುತ್ತೆ? ಹೌದು, ತುಂಬ ಅದು ಬೇಜಾರಾಗುತ್ತೆ. ಯಾವುದೇ ಸಿನಿಮಾ ಬಂದರೆ ಜನ ಬಂದು ನೋಡಿಲ್ಲ ಅಂದರೆ ಎಷ್ಟೇ ನಾವು ಅಷ್ಟು ಕಷ್ಟಪಟ್ಟು ಮಾಡಿ ಎಲ್ಲ ವೇಸ್ಟ್ ಅಲ್ವಾ. ಪ್ರೊಡಕ್ಷನ್ ಆಗಿರಲಿ, ಡೈರೆಕ್ಷನ್ ಟೀಮ್ ಆಗಲಿ, ಆ್ಯಕ್ಟ್ರಸ್ ಆಗಲಿ, ಯಾರೇ ಆದರೂ ಜನ ಬಂದು ನೋಡಿ ಸಪೋರ್ಟ್ ಮಾಡಿದ್ರೇ ಅದಕ್ಕೊಂದು ಅರ್ಥ ಸಿಗೋದು. ಒಳ್ಳೆ ಕಂಟೆಂಟ್ ಮಾಡಿದರೆ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ ಅನ್ನೋ ಭರವಸೆ ನನಗಂತೂ ಇದೆ. ಯಾಕೆ ಬಂದು ನೋಡಿಲ್ಲ ಅಂದರೆ ಚೆನ್ನಾಗಿಲ್ಲ ಗುರು, ಅದಕ್ಕೆ ಬಂದಿಲ್ಲ. ಇಲ್ಲಾಂದರೆ ನೀವು ಆ ಮಾಡಿರೋ ಅಡುಗೆನ ಚೆನ್ನಾಗಿ ಬಡಿಸಿಲ್ಲ, ನೀವು ಜನಕ್ಕೆ ರೀಚ್ ಮಾಡಿಸಿಲ್ಲ, ಅದಕ್ಕೆ ಜನ ಬರಲ್ಲ ಅಂತ ನನಗನ್ಸುತ್ತೆ. ಸೊ ಎಸ್, ಕಂಟೆಂಟ್ ಚೆನ್ನಾಗಿದ್ದು ಬಂದಿಲ್ಲ ಅಂತಂದ್ರೆ ಬಹುಶಃ ಎಲ್ಲೋ ಪ್ರಮೋಷನ್ಸಲ್ಲಿ ಇಡುವಿದ್ದಾರೆ. ಜನಕ್ಕೆ ರೀಚ್ ಮಾಡಬೇಕು ಗುರು, ನಾವು ಸಿನಿಮಾ ಮಾಡಿದ್ದೀವಿ ಬಂದು ನೋಡು ಅಂತ ಹೇಳಬೇಕಲ್ವ ನಾವು ಜನಕ್ಕೆ. ಅದು ಜನಕ್ಕೆ ಗೊತ್ತೇ ಆಗಿಲ್ಲ. ಹಿಂಗೆ ಬಂದು ಹಿಂಗೆ ಹೋಯ್ತು, ಯಾವುದೋ ಸಿನಿಮಾ ಬಂತಲ್ವ, ಯಾವುದು ಗೊತ್ತೇ ಇರಲ್ಲ. ಹಂಗಿರಬಾರ್ದು. ಜನಕ್ಕೆ ರೀಚ್ ಮಾಡ್ಸೋಕ್ಕೆ ಏನೇನು ಮಾಡ್ಬೋದು ಅದನ್ನು ಮಾಡಿ ಜನಕ್ಕೆ ರೀಚ್ ಮಾಡಿ ಅದು ಮೌತ್ ಟು ಮೌತ್ ಹೋದರೆ ಜನ ಆಬ್ವಿಯಸ್ಲಿ ಬಂದು ನೋಡ್ತಾರೆ ಅನ್ನೋದು ವಾಟ್ ಐ ಬಿಲೀವ್. ಓಕೆ, ಸೊ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಮಾಡೆಲ್ ಮತ್ತು ಆ್ಯಂಕರ್ ಅಂತಾನೂ ಹಾಕಿದ್ದೀರಿ. ಸೊ ಆ ಎಕ್ಸ್ಪೋಷರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಇದೊಂಥರ ಇಟ್ಸ್ ಆಲ್ ಟುಗೆದರ್ ಅಲ್ವಾ. ನನಗೆ ಎಲ್ಲ ಥರ ಎಕ್ಸ್ಪೀರಿಯನ್ಸ್ 1 by 1 ಆಗ್ತಾ ಹೋಯಿತು. ಆ್ಯಂಡ್ ಶಾಂತಂ ಪಾಪಂ ಅಂತ ಒಂದು ಶೋ ಕಲರ್ಸ್ ಕನ್ನಡದಲ್ಲಿ ಬರ್ತಾಯಿತ್ತು. ಅಲ್ಲಿ ರವೀನ್ ಸರ್ ಅಂತ ಡೈರೆಕ್ಟರು. ನಾನು ಆ್ಯಕ್ಟ್ ಮಾಡೋದು ನೋಡಿ, ನಾನು ಪೊಲೀಸ್ ಜಾಸ್ತಿ ನಾನು ಪ್ಲೇ ಮಾಡ್ತಾಯಿದ್ದೆ. ಲೈಕ್ ನಂಗೆ ತುಂಬ ಇಷ್ಟ ನನಗೆ ಆ ಕ್ಯಾರೆಕ್ಟರು. ಅದು ಸೂಟ್ ಆಗ್ತಿತ್ತು ಅಂತ ತುಂಬ ಜನ ಹೇಳೋರು. ಅವ್ರಿಗೂ ತುಂಬ ಇಷ್ಟ ಆಗಿ ನೀವು ಯಾಕೆ ಆ್ಯಂಕರಿಂಗ್ ಟ್ರೈ ಮಾಡಬಾರ್ದು ಅಂತ ನನಗೆ ಒಂದು ಐಡಿಯಾ ಕೊಟ್ಟರು. ಸರ್, ನನಗೆ ಇಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀನಿ, ಇದು ಯಾವ್ದು ಸರ್ ಆ್ಯಂಕರಿಂಗ್ ಇದು ಆಪರ್ಚುನಿಟಿ ಅಂತ. ನಾನು ಹೇಳಿದ್ನಲ್ಲ, ಆಪರ್ಚುನಿಟಿ ಬಂದರೆ ನಾನು ಯಾವತ್ತೂ ಬಿಟ್ಕೊಡಲ್ಲ. ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಬಂದಾಗ ನಾನು ಮಾಡ್ತೀನಿ ಬಿಡೋ, ವಿಲ್ ಗಿವ್ ಅ ಟ್ರೈ ಅಂತ ಅದು ಯಾವಾಗಲೂ ಇತ್ತು. ಸೊ ಆ್ಯಂಕರಿಂಗ್ ಬಂದಾಗ 4 ಪೇಜ್ ಡೈಲಾಗ್ ಕೊಡ್ತಾಯಿದ್ರು ನನಗೆ. ಅಟ್ ಎ ಟೈಮ್ ಹೇಳಬೇಕು, ಇಲ್ಲಾಂದರೆ ಮತ್ತೆ ಫಸ್ಟಿಂದ ಹೇಳಬೇಕು. ಇದೆಲ್ಲ ಚಾಲೆಂಜಿಂಗ್ ಇತ್ತು. ಶಾಂತಂ ಪಾಪಮಲ್ಲಿ ನಾನು ಆ್ಯಂಕರಿಂಗ್ ಮಾಡಿದ್ದೀನಿ ತುಂಬ ಎಪಿಸೋಡ್ಸಲ್ಲಿ. ಸೊ ಹಾಗೆ. ಓಕೆ, ಹೇಗಿತ್ತ ಎಕ್ಸ್ಪೀರಿಯನ್ಸ್? ಬಿಕಾಸ್ ಅಲ್ಲಿ ನೀವು ಡೈಲಾಗ್ ಹೇಳಿದ ಥರ ಅಲ್ಲ, ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ, ಈ ಕಡೆ ಟಾಕ್ ಬ್ಯಾಕು ಇರಲ್ಲ. ಹೌದು, ಕಷ್ಟ ಅನಿಸ್ತಿತ್ತಾ? ತುಂಬ ಕಷ್ಟ. ಅಂದರೆ ನೈಟ್ ಎಲ್ಲ ನಿದ್ದೆ ಮಾಡಲ್ಲ. ನನಗೆ ಬಂದಿರೋ ಆಪರ್ಚುನಿಟಿನ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಅವ್ರು ಬೇರೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಸರ್, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅದು ಅಷ್ಟೇ ಸಾಕು ನನಗೆ ಪ್ರೆಷರು. ಅಯ್ಯೋ, ಅವ್ರಿಗೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅಂದರೆ ನಾನು ಮಾಡಲೇಬೇಕಿದು. ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂದರೆ ಅಪ್ಪ ಓಕೆ ಗುರು, ನಾನು ಮಾಡಿದೆ ಚೆನ್ನಾಗಿ ಅಂತ ಆ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಸೊ ನನಗೆ ಕೊಟ್ಟಿರೋ ಸ್ಕ್ರಿಪ್ಟಲ್ಲಿ ಎಷ್ಟು 2-3 ಪೇಜೆಲ್ಲ ಇರೋದು. ಅದು ಒಂದು ಶಾರ್ಟಲ್ಲೇ ಮತ್ತೆ ನಿಮ್ಗೆ ಮತ್ತೆ ರೀಟೇಕ್ ಮಾಡಬೇಕಾದ್ರೆ ಮತ್ತೆ ಫಸ್ಟಿಂದ ಬರೋ ಥರ ಇತ್ತದು. ಸೊ ನಾನು ನೈಟೆಲ್ಲ ನಿದ್ದೆ ಮಾಡ್ತಾ ಇರಲಿಲ್ಲ, ಕಣ್ಣು ಮುಚ್ಕೊಂಡ್ರು ನನ್ನ ಡೈಲಾಗೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸೊ ಕಷ್ಟ ಇತ್ತು, ಬಟ್ ಎಂಜಾಯ್ ಮಾಡಿದೆ. ಅದು ಸ್ಕ್ರೀನಲ್ಲಿ ಬಂದಾಗ ಜನ ನೀವು ಚೆನ್ನಾಗಿ ಮಾತಾಡ್ತೀರಾ, ಇಷ್ಟೊಂದೆಲ್ಲ ಮಾತಾಡ್ತೀರಾ ಅಂತ ಗೊತ್ತಿರಲಿಲ್ಲ ಅಂತ ನಮ್ಮಮ್ಮ ಎಲ್ಲರೂ ಹೇಳ್ತಾರೆ, ನಮ್ಮ ರಿಲೇಟಿವ್ಸ್ ಎಲ್ಲ. ಅದನ್ನು ನೋಡಿದಾಗ ಆ ಕಷ್ಟ ಎಲ್ಲ ನನಗೇನು ಅನ್ಸೋದೇ ಇಲ್ಲ. ಓಕೆ, ಸೊ ನೀವೀಗ ಹೇಳಿದ್ರಿ ಚೆನ್ನಾಗಿ ಮಾತಾಡ್ತೀರಾ ಅಂತ ಎಲ್ಲರೂ ಹೇಳ್ತಿದ್ದಾರೆ ಅಂತ ಹೇಳಿ. ನೀವು ಆ್ಯಕ್ಟಿಂಗ್ ಎಲ್ಲ ಶುರು ಮಾಡಿದಾಗ ಮನೇಲಿ ರೆಸ್ಪಾನ್ಸ್ ಹೇಗಿತ್ತು? ಅಮ್ಮ ಅಪ್ಪ ಏನಂದ್ರು? ಅಯ್ಯೋ, ಅವರಂತೂ ಫುಲ್ ಅವ್ರಿಗೆ ಶಾರ್ಟ್ ಫಿಲ್ಮ್ಸ್ದು ಮತ್ತು ಸಿನಿಮಾ ಸೀರಿಯಲ್ ಈ ಡಿಫ್ರೆನ್ಷಿಯೇಟ್ ಅವ್ರು ಏನು ಮಾಡಲ್ಲ. ನೀನು ನನ್ನ ಮಗಳು ಟಿ ವಿ ಮೇಲೆ ಬರ್ತಿದ್ದಾಳ ಅಷ್ಟೇ, ನಾನು ಟಿ ವಿ ಒಳಗೆ ಬಂದರೆ ಮುಗೀತು ಅವ್ರಿಗೆ, ಅದೇ ಖುಷಿ. ಏನು ಚೆನ್ನಾಗಿ ಅವ್ರಿಗೆ ಏನು ಮಾಡಿದ್ರು ಖುಷಿನೇ ಅಲ್ವಾ. ತುಂಬ ಅವ್ರ ಖುಷಿ ನೋಡಿ ಆ್ಯಕ್ಚುಲಿ ನನ್ನ ಫಸ್ಟ್ ಫ್ಯಾನ್ಸ್ ಅಂದರೆ ನಮ್ಮ ಅಪ್ಪ ಅಮ್ಮನೇ ಅಂತ ಹೇಳ್ಬೋದು. ಏನೇ ಬಂದರೂ ನಾನು ಶೂಟಿಂಗ್ ಮಾಡ್ಕೊಂಡು ಬಂದಿರ್ತೀನಿ, ಬಟ್ ನಾನು ಜಾಸ್ತಿ ಟಿ ವಿ ನೋಡಲ್ಲ, ಎಪಿಸೋಡ್ಸ್ ಎಲ್ಲ ನಾನು ನೋಡಲ್ಲ. ನನಗೆ ಕತೆ ಹೇಳ್ತಾ ಇರ್ತಾರೆ, ನೀನು ಹಿಂಗೆ ಬಂದೆ ನೋಡು, ಹಂಗೆ ಹೋದೆ, ಅವ್ರು ಬಂದು ನೀನು ಬೈದೆ, ಅಮ್ಮ ನಂಗೆ ಗೊತ್ತು ಬಿಡಮ್ಮ ನಾನೇ ಮಾಡಿರೋದು ಅಂತ ಇರ್ತೀನಿ. ನನ್ನ ಫಸ್ಟ್ ಫ್ಯಾನ್ಸ್ ಅಂದರೆ ಅವರೇ. ಅವ್ರ ಖುಷಿಗೆ ನಾನು ಇನ್ನೂ ಮಾಡಬೇಕು ಅಂತ ನಾನು ಅನ್ಸುತ್ತೆ ನನಗೆ. ಎಸ್, ಆ ಪ್ರೌಡ್ ಫೀಲಿಂಗ್ ಅವ್ರಿಗೆ ಏನಿರುತ್ತೋ ಅದನ್ನ ಹೇಳ್ತಾ ಇರ್ತಿಲ್ಲ, ಅದು ತುಂಬಾ ಖುಷಿ ಕೊಡುತ್ತೆ. ಓಕೆ, ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ನೀವಾಗಲೇ ಹೇಳಿದ್ರಿ, ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಇಟ್ ವರ್ಕ್ಡ್ ಅಂತ. ಸೊ ನಮ್ಗೆ ಅವಾಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅವಾಗ ಚಿಕ್ಕ ಮಕ್ಳಿಗೆ ಏನು ಇವಾಗ ಗೊತ್ತು, ಇವಾಗ ಹಿಂಗೆ ಮಾಡಿದ್ರೆ ಹಿಂಗಾಗುತ್ತೆ ಅಂತ. ಬಟ್ ಅವಾಗ ಸುಮ್ಮನೆ ಒಂದು ರ್ಯಾಂಡಮ್ ಥಾಟ್ಸ್ ಅದು ನಮ್ಮ ಏನಂತಾರೆ ಜನರ ಆಶೀರ್ವಾದ, ದೇವರ ಆಶೀರ್ವಾದ ನನಗೆ ಇಲ್ಲಿವರೆಗೂ ಕರ್ಕೊಂಡು ಬಂತು. ಎಸ್, ಬಟ್ ಅದೀಗ ನಮ್ಗೆ ಎಲ್ಲೋ ಒಂದು ಕಡೆ ರಿಯಲೈಸ್ ಆಗ್ತಿರುತ್ತೆ, ಮೇ ಬಿ ಆಗ ನಾವು ಅನ್ಕೊಂಡಿದ್ದು. ಎಸ್, ಸೊ ಚೈಲ್ಡ್ಹುಡ್ ಬಗ್ಗೆ ಇನ್ನೂ ಹೇಳಿ. ಅಂದರೆ ಸ್ಕೂಲ್ ಓದಿದೆಲ್ಲಿ ಮತ್ತು ಚೈಲ್ಡ್ಹುಡ್ಡಲ್ಲಿ ನೀವು ಹೇಗಿದ್ರಿ? ಅಂದರೆ ಸ್ಟೇಜ್ ಪ್ಲೇಸು, ಸಂಗೀತ, ನೃತ್ಯ ಇದೆಲ್ಲ ನಮ್ಮ ಡ್ಯಾಡಿ ಎಲ್ಲ ಕಡೆನೂ ಹಾಕಿದ್ದಾರೆ ಕ್ಲಾಸಸ್, ಆದರೆ ಯಾವುದೋ ನೆಟ್ಟಿಗೆ ಕಲ್ತಿಲ್ಲ.
ಮ್ಯೂಸಿಕ್ ಕ್ಲಾಸ್ ಅಂತ ಹಾಕಿದ್ರು, ಅಲ್ಲೂ ಸರಿಯಾಗಿ ಅಂದರೆ ಹೋಗ್ತಾ ಇದ್ದೆ, ಬಟ್ ನನಗೆ ವರ್ಕ್ ಆಗಿಲ್ಲ. ಚೈಲ್ಡ್ಹುಡ್ ಹೆಂಗಿತ್ತು ಅಂದರೆ, ನಾನು ಚಿಕ್ಕಮಂಗ್ಳೂರು ಹುಡುಗಿ, ಚಿಕ್ಕಮಂಗ್ಳೂರಲ್ಲೇ ಓದಿದ್ದಲ್ಲ. ಸೊ ನಾನು ನನ್ನ ಕಸಿನ್ಸ್ 10 ಬಾಯ್ಸ್ಗೆ ನಾನು ಒಬ್ಬಳೆ, ಐ ವಾಸ್ ದ ಓನ್ಲಿ ಗರ್ಲ್ ಚೈಲ್ಡ್. ಸೊ ನಾನೊಂಥರ ಟಾಮ್ ಬಾಯ್ ಥರನೇ ಬೆಳೆದಿದ್ದು. ಆ್ಯಂಡ್ ಎಷ್ಟು ಅಂದರೆ ಓವರ್ ಲೈಕ್ ತುಂಬ ಒಬಿಡಿಯೆಂಟ್ ಸ್ಟೂಡೆಂಟ್ ಆಗಬೇಕು ಮನೇಲೂ ಅನ್ನೋ ಥರ. ಮನೇಲಿ ನಮ್ಮ ಅಪ್ಪಂಗೆ ನನಗೆ ಬಾಯ್ಸ್ ಇರೋ ಸ್ಕೂಲ್ಗೆ ಬೇಡ ಡ್ಯಾಡಿ, ನನಗೆ ಗರ್ಲ್ಸ್ ಸ್ಕೂಲ್ಗೆ ಹಾಕಿ ಅಂತೆಲ್ಲ ಓವರ್ ಬಿಲ್ಡಪ್ ಕೊಟ್ಕೊಂಡು, ಬಾಯ್ಸ್ದು ನನಗೆ ಇದೇ ಇಲ್ಲ, ಲೈಕ್ ಎಲ್ಲ ಗರ್ಲ್ಸ್ ಮಧ್ಯೆನೇ ಇದ್ದಿದ್ದಲ್ವ ಮನೇಲೆಲ್ಲ ಬಾಯ್ಸ್, ಯಾಕಂದರೆ ಅಣ್ಣಂದ್ರೆಲ್ಲ ಕಸಿನ್ಸ್, ಅವರೆಲ್ಲರಿಗೂ ನಾನು ಒಬ್ಬಳು ಪುಟ್ಟ ತಂಗಿ ಆ ಥರ ಇದ್ದಿದ್ದು. ಸೊ ನಿಮಗೆ ಸ್ಪೆಷಲ್ ಕೇರ್ ಸಿಕ್ಕಿರುತ್ತೆ, ಫುಲ್ ಅದು ನೆಕ್ಸ್ಟ್ ಲೆವೆಲ್ ಕೇರ್ ಅದು. ಯಾಕಂದರೆ ಯಾವ ಹುಡುಗರು ನನ್ನ ಹತ್ರ ಬಂದು ಮಾತಾಡ್ಸಂಗಿಲ್ಲ, ನಮ್ಮ ಅಣ್ಣಂದ್ರೆಲ್ಲ ಹಿಂಗೆ ಗುರಾಯಿಸೋರು ಆ ಥರ ಇತ್ತು. ಅದರಲ್ಲೇ ಒಂದಷ್ಟು ಜನ ಗರ್ಲ್ಸ್ ಜೊತೆ ಫ್ರೆಂಡ್ಶಿಪ್ಪು ಆ ಥರ ಚೆನ್ನಾಗಿತ್ತು. ಹಂಗೆ ಓಕೆ. ಸೊ ಆಗಲೇ KV ಅಂದಾಗ ನೀವು ನಿಮ್ಮ ತಂದೆಯವ್ರ ಹೆಸರು ಹೇಳಿದ್ರಿ, ಅಪ್ಪ ಅಮ್ಮನ ಬಗ್ಗೆ ಹೇಳೋದಾದರೆ? ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು. ನಾನು ಏನೇ ಮಾಡಿದರೂ ಅವ್ರಿಗೋಸ್ಕರನೇ ಮಾಡ್ತೀನಿ, ಅವ್ರ ಖುಷಿಗೋಸ್ಕರ ಇರ್ತೀನಿ. ಅದೇ ಹೇಳ್ತಾರಲ್ಲ, ನಾನು ಹುಟ್ಟಿದಾಗ ಎಲ್ಲರ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮನೇಲಿ ಎಲ್ಲರ ಮನೇಲೂ ಬಾಯ್ಸ್ ಕಿಡ್ಸ್ ಎಲ್ಲ ಇದ್ದಿದ್ದು. ನಮ್ಮ ಮನೇಲಿ ಮಾತ್ರ ಒಂದು ಹೆಣ್ಮಗು ಆದಾಗ, ಹೆಣ್ಮಗು ಹುಟ್ಟಿದರೆ ಅಷ್ಟಕ್ಕಷ್ಟೇ ಅನ್ನೋ ಈಗಲೂ ಇದೆ ತುಂಬ ಜನರ ಮನೇಲಿ. ಆ ಥರ ಇದ್ದಾಗ ನಮ್ಮಪ್ಪಂಗೂ ಎಲ್ಲೋ ಒಂದು ಕಡೆ ಇತ್ತು ಅನಿಸುತ್ತೆ, ಗೊತ್ತಿಲ್ಲ, ಹೆಣ್ಮಗು ಆಯಿತು ಹೆಂಗಪ್ಪ, ಜವಾಬ್ದಾರಿ ಜಾಸ್ತಿ ಹೆಂಗೆ ಅಂತ. ಬಟ್ ನಾನು ಅದನ್ನು ಬ್ರೇಕ್ ಮಾಡಬೇಕಿತ್ತು. ನನಗೆ ಯಾವಾಗಲೂ ಹಾಗೆ ಇತ್ತು, ನಮ್ಮಪ್ಪನ ನಾನು ಪ್ರೌಡ್ ಫೀಲ್ ಮಾಡಬೇಕು. ನಮ್ಮಪ್ಪ ಹೆಣ್ಮಗು ಹುಟ್ಟಿದ್ರೆ ಏನು ಗುರು, ಅವರೇ ನಿಮ್ಗೆ ಹೆಸರು ತಂದು ಕೊಡ್ತಾರೆ ಅನ್ನೋದನ್ನು ನಾನು ಅದು ಸತ್ಯ ಮಾಡಬೇಕಿತ್ತು. ಇವಾಗ ಇಡೀ ಊರಿಗೆ ಆಗಲಿ ನಮ್ಮಪ್ಪಂಗೆ ನನ್ನ ಕಡೆಯಿಂದ ಒಂದು ಪ್ರೌಡ್ ಫೀಲ್ ಇದೆ. ಇಷ್ಟು ದಿನ ನನಗೆ ಹೆಂಗಿದ್ರೆ ಕೃಷ್ಣಮೂರ್ತಿ ಶೋಭಾ ಅವ್ರ ಮಗಳು ಅಂತ ಹೇಳೋರು, ಇವಾಗ ಶ್ರೀಭವಿ ಅವ್ರ ಅಪ್ಪ ಅಮ್ಮ ಅಂತ ಅವ್ರಿಗೆ ಅನ್ಸ್ಕೊಳ್ಳೋಕ್ಕೆ ಖುಷಿ ಇದೆ. ಸೊ ಈ ಥರ ಹೆಣ್ಮಕ್ಳು ಹೆಸರು ಮಾಡಬೇಕು ಅಂತ ನನಗನ್ಸುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ. ಬಹುಶಃ ಅಪ್ಪ ಅಮ್ಮನ ಬಗ್ಗೆ ಹೇಳಿ ಅಂತ ಕೇಳಿದಾಗ ಐ ಥಿಂಕ್ ದಿಸ್ ವಾಸ್ ದ ಬೆಸ್ಟ್ ಆನ್ಸರ್ಸ್ ಐವ್ ಎವರ್ ಹರ್ಡ್ ಅಂತ ಅನ್ಬೋದು. ಸೊ ನಿಮ್ಮ ಡಯಟ್ ಆ್ಯಂಡ್ ರುಟೀನ್ ಹೇಗಿರುತ್ತೆ, ಸ್ಕಿನ್ ಕೇರ್ ಹೇಗಿರುತ್ತೆ? ನೀವು ನೋಡ್ಬೋದು, ಅಮೃತಾಂಜನ್ ಸ್ಟಾರ್ಟ್ ಆದಾಗ ಐ ವಾಸ್ ಲೈಕ್ ದಿಸ್, ಫುಲ್ ಹೆಲ್ದಿ ಆಗಿದ್ದೆ. ಅದಾದಮೇಲೆ ಸ್ವಲ್ಪ ಕಾನ್ಷಿಯಸ್ ಆಗಿ ನಾನು ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿ ಇದಾಗಿದೆ. ಇವಾಗ ಜಿಮ್ ಮಾಡ್ತೀನಿ, ವರ್ಕೌಟ್ ಮಾಡ್ತೀನಿ. ಡಯಟ್ ಅನ್ನೋದು ಇವಾಗ ಶುಗರ್ ಎಲ್ಲ ಕಂಟ್ರೋಲ್ ಮಾಡಬೇಕು ಅನ್ನೋದೆಲ್ಲ ಇವಾಗ ಗೊತ್ತಾಗ್ತಿದೆ. ಸೊ ಅದನ್ನು ರೆಗ್ಯುಲರಾಗಿ ಚಾಚು ತಪ್ಪದೆ ಮಾಡ್ತೀನಿ ಅಷ್ಟೇ. ವರ್ಕೌಟ್ ಮಾಡಿ, ಒಳ್ಳೆ ಡಯಟ್ ಮಾಡಿ, ಹೆಲ್ದಿ ಡಯಟ್ ಮಾಡಿ ಅಷ್ಟೇ. ಓಕೆ. ಸೊ ಹೆಲ್ದಿ ಡಯಟ್ ಇದ್ರೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಅನ್ನೋದು. ಬಟ್ ಸಿನಿಮಾ ಸೀರಿಯಲ್ ಮಾಡುವಂಥ ಆ್ಯಕ್ಟ್ರೆಸ್ ಅವರ ಸ್ಕಿನ್ ಹೇಗೆ ನೋಡ್ಕೋತಾರೆ ಅನ್ನೋದು ಒಂದು ಸಣ್ಣ ಕುತೂಹಲ ಇರುತ್ತೆ ಫಾಲೋವರ್ಸ್ಗೆ. ಸೊ ನೀವೇನಾದರೂ ಸ್ಪೆಷಲ್ ಕೇರ್ ಮಾಡ್ತೀರಾ ನೈಟ್ ಸ್ಕಿನ್ ಕೇರ್ ಬಗ್ಗೆ? ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ಸ್ವಲ್ಪ ಬಿಸಿಲು ನೋಡಿ ಎಷ್ಟು ವರ್ಷ ಆಯಿತು ನೀನು ಅಂತ. ಸೊ ಶೂಟಿಂಗಲ್ಲಿದ್ದರೂ ಅಷ್ಟೇ ಬಿಸಿಲು ಎಲ್ಲ ನಾವು ಹೋಗಲ್ಲ, ಯಾಕಂದರೆ ಸ್ಕಿನ್ ಕೇರ್ ಮಾಡಬೇಕಲ್ವಾ ಗುರು, ನಾವು ಸ್ಕಿನ್ ಎಲ್ಲ ಚೆನ್ನಾಗಿ ಇಟ್ಕೊಂಡ್ರೆ ಅಲ್ವಾ ಜನ ನೋಡೋದು. ಸೊ ಹಂಗೆ ಹೆಲ್ದಿಯಾಗಿ ತಿಂತೀನಿ, ಬಿಸಿಲಿಗೆ ಹೋಗಲ್ಲ, ಆಬ್ವಿಯಸ್ಲಿ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಯೂಸ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ. ಸೊ ನೀವು ಇಷ್ಟಪಟ್ಟಿದ್ದಂಥ, ಜನರೂ ಇಷ್ಟಪಟ್ಟಿದ್ದಂಥ ನಿಮ್ಮ ಶಾರ್ಟ್ ಫಿಲ್ಮ್ನ ಒಂದು ಡೈಲಾಗ್ನ ಹೇಳೋದಾದರೆ? ಪಲ್ಪಿ ಪರಮೇಶ್ವರಿ ಅಂತ ರೀಸೆಂಟಾಗಿ ಬಂತು. ಅದು ತುಂಬ, ನಾನು ಎಲ್ಲೋದ್ರೂ ನಾನು ಸೀರಿಯಲ್ ಮಾಡಲಿ, ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಆಗಲಿ, ಜನರಾಗಲಿ ನನ್ನ ನೋಡಿದ ತಕ್ಷಣ ಪಲ್ಪಿ ಅಂತಾರೆ. ಬೆಂದೋಗಿರೋ ಬೆರ್ಕೆ ಬೆಂಡೆಕಾಯಿ ನನ್ನ ಮಗನೇ, ಮೇಕಪ್ ಬ್ರಷಲ್ಲಿ ಶೂ ಪಾಲಿಶ್ ಮಾಡ್ತೀಯಲ್ಲೋ ಬೇವರ್ಸಿ, ನಾಳೆ ಸಂಜೆ ಅಷ್ಟರಲ್ಲಿ ಸೇಮ್ ಬ್ರ್ಯಾಂಡ್ ಮೇಕಪ್ ಬ್ರಷ್ ತಂದು ಕೊಟ್ಟಿಲ್ಲ ಅಂದರೆ ಅವರೇಕಾಯಿ ಸಿಪ್ಪೆ ಸುಲಿದು ಬೇಳೆ ಎತ್ತಕ್ತಾರಲ್ಲ ಹಂಗೆ ಇತ್ತಕ್ಬಿಡ್ತೀನಿ. ನನಗೆ ನಗು ಬರ್ತಾ, ನಾನು ಕಂಟ್ರೋಲ್ ಮಾಡ್ತಾ ಇದ್ದೆ. ಬಟ್ ಸೂಪರಾಗಿ ಹೇಳಿದ್ರಿ. ಓಕೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ಚೈಲ್ಡ್ಹುಡ್ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಅಣ್ಣಂದ್ರೆ ಜಾಸ್ತಿ, ಯಾರನ್ನೂ ನಾನು ಮಾತಾಡ್ಸಿರ್ಲಿಲ್ಲ ಅಂತ. ಸ್ಕೂಲ್ದಾಯಿತು, ನೀವೇ ತಂದೆಗೆ ಹೇಳಿದ್ರಿ, ಹೋದ್ರಿ ಸ್ಕೂಲಿಗೆ ಬೇರೆ ಸೇರ್ಕೊಂಡ್ರಿ, ಕೋಯಡ್ ಅಲ್ಲ ಅಂದ್ರಿ. ಕಾಲೇಜಲ್ಲಿ ಹೇಗಿದ್ರಿ? ಸೇಮ್ ನನಗೆ ಹೆಂಗೆ ನನ್ನ ಅಪ್ಬ್ರಿಂಗಿಂಗ್ ಹೆಂಗಿತ್ತು ಅಂದರೆ, ಮನೇಲಿ ಬಜಾರಿ, ಇದರಲ್ಲೆಲ್ಲ ನೋಡ್ತಿರಲ್ವ ಶಾರ್ಟ್ ಫಿಲ್ಮ್ಸಲ್ಲೆಲ್ಲ ಎಷ್ಟು ಬಜಾರಿ, ಮನೇಲಿ ಅಷ್ಟೇ. ಹೊರಗಡೆ ಹೋದರೆ ಫುಲ್ ಯಾರು ಬೈದರೆ ಹಣ ನಮಸ್ಕಾರ ಅನ್ನೋ ಥರ ಸೈಲೆಂಟ್ ಆಗಿರ್ತೀನಿ. ಫ್ರೆಂಡ್ಸ್ ಜೊತೆ ನನ್ನ ಸರ್ಕಲ್ ಏನಿದೆ ಅವ್ರ ಜೊತೆ ನಾನು ನೆಕ್ಸ್ಟ್ ಲೆವೆಲ್ ಬಜಾರಿ ಅಂತ ಹೇಳ್ಬೋದು. ಬಟ್ ಹೊರಗಡೆ ಹೊಸಬ್ರು ಯಾರಾದರೂ ಸಿಕ್ಕಿದ್ರೆ ತುಂಬ ಒಬಿಡಿಯೆಂಟ್ ಥರ ಇರ್ತೀನಿ, ತುಂಬ ಸೈಲೆಂಟು, ಇಂಟ್ರೋವರ್ಟ್, ನೆಕ್ಸ್ಟ್ ಲೆವೆಲ್ ಇಂಟ್ರೋವರ್ಟ್ ಅಂತ ಹೇಳ್ಬೋದು. ಹಾಗೆ. ಓಕೆ. ಸೊ ನೀವು ಹೇಳಿದ್ರಿ ಆಗಲೇ ನನ್ನನ್ನು ತುಂಬ ಬಜಾರಿ ಅಂದ್ಕೊಂಡ್ಬಿಟ್ಟಿದ್ರು, ಬಟ್ ನಾನು ಹಾಗಿಲ್ಲ ಅಂತ ಹೇಳಿ. ಸೊ ಸ್ವಭಾವತಃ ಅಂದರೆ ಮನೇಲಿ ನೀವು ಹೇಗೆ?
ಮನೇಲಿ ಏನಂದ್ರೂ ನಂದೇ ನಡಿಬೇಕು ಯಾಕಂದರೆ ಒಬ್ಬಳೇ ಮಗಳು ಅಂತ ಪ್ರೀತಿಯಿಂದ ಬೆಳೆಸಿದ್ರು. ಸೊ ನಾನು ಫಸ್ಟ್ ನನ್ನೇ ಕೇಳ್ಬಿಟ್ಟು ಮಾಡ್ತಾರೆ ಎಲ್ಲ ಏನೇ ವಿಷಯ ಇದ್ರೂ. ನಾನು ತುಂಬ ಮೆಚೂರ್ಡಾಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ಬೋದು. ಮನೇಲಿ ಹಾಗೆ ಅದೇ ಹೇಳ್ತಾರೆ, ರೋಡಲ್ಲಿ ಯಾರಾದರೂ ಹೋಗ್ತಿದ್ರೆ ಜೋರು ಮಾಡೆ, ಅವ್ರದ್ದು ಮಿಸ್ಟೇಕ್ ಇದ್ದರೆ ನೀನು ವಾಯ್ಸ್ ರೈಸ್ ಮಾಡು, ಮನೇಲಿ ಮಾತ್ರ ಅಲ್ಲ ನಿನ್ನ ಬೆಳೆ ಕಾಳು ಅಂತ ಬೈತಾ ಇರ್ತಾರೆ. ಸೊ ಮನೇಲಿ ತುಂಬ ಬಜಾರಿ, ಹೊರಗಡೆ ತುಂಬ ಸೈಲೆಂಟು ಹಾಗೆ. ಸೊ ಈಗ ಆ್ಯಕ್ಟರ್ಸ್ ಅಂದಿದ ತಕ್ಷಣ ಅದು ಒಂದು ಮೆಮರಿ ಇರುತ್ತೆ, ನಾನು ಇಷ್ಟು ಆಡಿಷನ್ಸ್ ಕೊಟ್ಟಿದ್ದೆ, ಆಫ್ಟರ್ ಸರ್ಟನ್ ನಂಬರ್ ಆಫ್ ಆಡಿಷನ್ಸ್ ನನಗೆ ಈ ಅವಕಾಶ ಸಿಕ್ತು ಆ್ಯಂಡ್ ಅದರಿಂದನೂ ಏನೋ ಕಲಿತೆ ಅನ್ನೋವಂಥದ್ದು. ಸೊ ನೀವು ಆಡಿಷನ್ ಕೊಟ್ಟಂಥ ಅನುಭವ ಏನಾದರೂ ಇದೆಯಾ? ಅದೇ ಹೇಳ್ತೀನಲ್ಲ, ಅಮೃತಾಂಜನ್ ಆದಮೇಲೆ ತುಂಬ ಸ್ಟ್ರಗ್ಲಿಂಗ್ ಪೀರಿಯಡ್ ಅಂತ ನಮಗೇನೂ ಇರಲಿಲ್ಲ, ಟಚ್ ವುಡ್. ಯಾಕಂದರೆ ತುಂಬ ಜನ ಸ್ಟ್ರಗಲ್ ಮಾಡ್ತಾರೆ ಒಂದು ಆಪರ್ಚುನಿಟಿಗೋಸ್ಕರ, ಎಷ್ಟು ಕಷ್ಟಪಡೋದು ನಾನು ನೋಡಿದ್ದೀನಿ. ನನ್ನ ಸರ್ಕಲಲ್ಲೇ ಅಷ್ಟೇ, ಆ್ಯಕ್ಟ್ರ್ ಆಗಬೇಕು ಗುರು, ಅದಕ್ಕೆ ಎಷ್ಟು ಬೇಕಾದ್ರೆ ಕಷ್ಟಪಡ್ತೀನಿ ಅಂತ ಹೇಳೋರು ಇರ್ತಾರೆ. ಬಟ್ ನಮ್ಗೆ ಹೆಂಗಾಯಿತು ಅಂದರೆ, ಅಷ್ಟು ಜನ ಪ್ರೀತಿ ಕೊಟ್ಟರು ಅಮೃತಾಂಜನ್ ಆದಮೇಲೆ. ಎಷ್ಟು ದೊಡ್ಡ ದೊಡ್ಡ ಆಡಿಷನ್ ಆಗಲಿ ಎಲ್ಲ ಹೋದ್ರು ಜಸ್ಟ್ ಈಸಿಲಿ ಕಂಡುಹಿಡಿತಾಯಿದ್ರು, ನೀವು ಅಮೃತಾಂಜನ್ ಮಾಡಿದ್ದೀರಲ್ವಾ, ಈಗಲೂ ಅಷ್ಟೇ ಪಲ್ಪಿ ಅಂತಲೇ ನನ್ನ ಎಲ್ಲ ಮಾತಾಡಿಸ್ತಾರೆ. ಸೊ ಇದು ಹೆಂಗಾಯಿತು ಅಂದರೆ, ಆಡಿಷನ್ ಕೊಡೋದು ತುಂಬ ಕಷ್ಟ ಇದೆ. ಆಡಿಷನಲ್ಲೇ ಆ್ಯಕ್ಚುಲಿ ಯಾರೂ ಚೆನ್ನಾಗಿ ಮಾಡಲ್ಲ ನನ್ನ ಪ್ರಕಾರ. ತುಂಬ ಅವ್ರನ್ನ ಫ್ರೀಯಾಗಿ ಬಿಟ್ಬಿಟ್ರೆ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಿನ್ನ ಡೈಲಾಗ್ ಎಲ್ಲ ಕೊಟ್ಬಿಟ್ಟು ಹಿಂಗೆ ನಿಲ್ಲಿಸ್ಬಿಟ್ರೆ ಯಾರೂ ಚೆನ್ನಾಗಿ ಮಾಡಲ್ಲ. ಸೊ ಆಡಿಷನ್ಸ್ನ ನನಗೆ ಹೋಗಿದ ತಕ್ಷಣ ನನಗೊಂದು ಆ ರೆಕಗ್ನೈಸೇಷನ್ ಅನ್ನೋದು ಇದೆಯಲ್ಲ, ಅದು ನನಗೆ ತುಂಬ ಇತ್ತು. ಸೊ ಅದು ನನಗೆ ಈಸಿ ಆಯಿತು. ಆಡಿಷನ್ ಆಬ್ವಿಯಸ್ಲಿ ಯಾರು ಡೈರೆಕ್ಟಾಗಿ ಏನು ಯಾರು ಇದು ಮಾಡಲ್ಲ. ಸೀರಿಯಲ್ ಅಂದರೆ ಸ್ಕ್ರೀನ್ ಟೆಸ್ಟ್, ಲುಕ್ ಟೆಸ್ಟ್ ಎಲ್ಲ ಇರುತ್ತೆ. ಸೊ ನಾನು ಅಟೆಂಡ್ ಮಾಡಿದ್ದೀನಿ. ಓಕೆ. ಸೊ ನೀವು ಪಾಪ್ಯುಲರ್ ಆದಮೇಲೆ ಆಡಿಷನ್ ಕೊಡೋಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಬಿಕಾಸ್ ಅಫ್ಕೋರ್ಸ್ ನೀವೀಗ ಹೇಳಿದಾಗ ಎಲ್ಲ ಸಿನಿಮಾ ಸೀರಿಯಲ್ಗೂ ಫಸ್ಟ್ ಆಡಿಷನ್ ತೊಗೊಂಡೇ ಅವ್ರ ಮನಸ್ಸಲ್ಲಿರುವಂಥ ಪಾತ್ರಕ್ಕೆ ಸೂಟ್ ಆಗ್ತಾರ ನೋಡಿನೇ ತೊಗೊಳ್ಳೋದು. ಸೊ ಪಾಪ್ಯುಲರ್ ಆದಮೇಲೆ ಆಡಿಷನ್ ಕೊಡೋದು ಈಸಿ ಅನಿಸ್ತಿತ್ತಾ, ಇಲ್ಲ ಆ್ಯಸ್ ಯೂಶುವಲ್ ಟೆನ್ಷನ್ ಇರ್ತಿತ್ತು? ಇಲ್ಲ, ತುಂಬ ಜನನ ಕರೆಸಿರ್ತಾರೆ ಆಡಿಷನ್ ಅಂದರೆ. ಲುಕ್ ಟೆಸ್ಟ್ ಅಂದರೆ ಒಂದಷ್ಟು ಜನನ ಶಾರ್ಟ್ ಲಿಸ್ಟ್ ಮಾಡಿ ಕರೆಸಿರ್ತಾರೆ. ಸೊ ಅದು ಸ್ವಲ್ಪ ಇಂಪಾರ್ಟೆನ್ಸ್ ಇರುತ್ತಲ್ವಾ, ಇವ್ರು ನೋಡಿದ್ದೀವಿ ರೆಕಗ್ನೈಸ್ ಆಗಿರೋ ಫೇಸ್ ಇದು ಅಂದರೆ ಸ್ವಲ್ಪ ಇಂಪಾರ್ಟೆನ್ಸ್ ಇರುತ್ತೆ. ಅಂದರೆ ಸ್ವಲ್ಪ ಬೇಗ ಮಾಡಿಬಿಟ್ಟು ಕಳಿಸೋದು, ಈ ಥರ ಎಲ್ಲ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಮಾಡ್ತಿದ್ದೆ, ಇವಾಗ ಜಾಸ್ತಿ ಅಟೆಂಡ್ ಮಾಡಲ್ಲ. ಓಕೆ. ಸೊ ಹೊಸ ಪ್ರಾಜೆಕ್ಟ್ಸ್ ಅಂದಿದ ತಕ್ಷಣ ಕೆಲವರು ನ್ಯೂ ಫೇಸ್ ನೋಡ್ತಾರೆ, ಇನ್ನು ಕೆಲವರು ಆಲ್ರೆಡಿ ಪಾಪ್ಯುಲರ್ ಇರೋರನ್ನ ನೋಡ್ತಾರೆ, ಎಕ್ಸ್ಪೀರಿಯನ್ಸ್ ಇರಲಿ, ಹಿಂದೆ ಒಂದು ಸೀರಿಯಲ್ ಮಾಡಿರಲಿ ಅಂತ. ಸೊ ತೆಲುಗು ಸೀರಿಯಲಿಂದ ಆಫರ್ಸ್ ಬಂದಿದ್ದಿದೆಯಾ? ಬರ್ತಾ ಇದೆ ನನಗೆ. ತೆಲುಗು, ತಮಿಳಿಂದ ಬಂದಿತ್ತು, ಮಲಯಾಳಂ ಸೀರಿಯಲಿಂದನೂ ಬಂದಿತ್ತು. ಬಟ್ ನನಗೆ ನಮ್ಮ ಕನ್ನಡದವರೇ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಅದನ್ನು ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಈ ನನ್ನ ಕನ್ನಡದಲ್ಲೇ ಖುಷಿಯಾಗಿ, ಕಂಫರ್ಟಬಲ್ಲಾಗಿ, ಹ್ಯಾಪಿಯಾಗಿ, ನೆಮ್ಮದಿಯಾಗಿದ್ದೀನಿ. ಓಕೆ. ಸೊ ಸದ್ಯಕ್ಕೆ ಕನ್ನಡಕ್ಕೆ ಇರುತ್ತಾರೆ ಮತ್ತು ಚಂದನವನದಲ್ಲೇ ಇರುವಂಥ ಐಡಿಯಾ ಇದೆ ಅಂತ. ಓಕೆ. ಸೊ ಈಗ ಆಲ್ರೆಡಿ ನಮಗೆ ಗೊತ್ತಿರುವಂಥ ಕೆಲವೊಂದು ಸಿನಿಮಾಗಳ ಹೆಸರುಗಳನ್ನ ನೀವು ಹೇಳಿದ್ರಿ, ಫ್ಯಾಮಿಲಿ ಮ್ಯಾನ್ ಆಫ್ ಫಿನಿಕ್ಸ್ ಆಗಿರ್ಬೋದು, ಈ ನೆಕ್ಸ್ಟ್ ಅಮೃತಾಂಜನ್ ಬರ್ತಿದೆ ಅಂತ. ನೀವು ಒಪ್ಕೊಂಡಿರುವಂಥ ಅಥವಾ ಕಂಪ್ಲೀಟ್ ಆಗಿರುವಂಥ ಪ್ರಾಜೆಕ್ಟ್ಸ್? ಅದೇ, ಈಗ ಅಮೃತಾಂಜನ್ ರಿಲೀಸಿಗೆ ರೆಡಿ ಇದೆ. ಅದಾದಮೇಲೆ ಫ್ಯಾಮಿಲಿ ಮ್ಯಾನ್ ಅಂತ ಇವಾಗ ಅದು ಸಾಂಗ್ ಶೂಟ್ಗೆ ಬ್ಯಾಂಕಾಕ್ ಹೋಗ್ತಾ ಇದ್ದೀವಿ. ಅದು ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫಿನಿಕ್ಸ್ ಅಂತ ಒಂದು. ಅದಾದಮೇಲೆ ಈಗ ನನ್ನ ಡೆಬ್ಯೂಗೆ ಮಾತುಕತೆ ನಡೀತಾ ಇದೆ. ಸೊ 1 by 1 ಅದು ನಾನು ಹೇಳ್ತಾ ಬರ್ತೀನಿ.